ಕಣ್ಣೀರಿಡುತ್ತಲೇ ಜಡ್ಜ್ ಪ್ರಶ್ನೆಗಳಿಗೆ ಪ್ರಜ್ವಲ್ ರೇವಣ್ಣ ಉತ್ತರ ಕೊಟ್ಟಿದ್ದಾರೆ. ಪ್ರಜ್ವಲ್ಗೆ ಏನಾದರೂ ಹೇಳಿಕೆ ನೀಡೋದಕ್ಕಿದೆಯಾ ಅಂತ ಕೋರ್ಟ್ ಪ್ರಶ್ನೆ ಮಾಡ್ತು. ಏನಾದರೂ ಹೇಳೋದಕ್ಕಿದೆಯಾ? ಹಲವರ ಜೊತೆ ಇಂತಹ ಕೃತ್ಯ ಎಸಗಿದ್ದೀನಿ ಅಂತ ಆರೋಪ ಮಾಡಿದ್ದಾರೆ. ನಾನು ಸಂಸದನಾದ ವೇಳೆ ಯಾರೂ ಇಂತಹ ಆರೋಪಗಳನ್ನು ಮಾಡಿರಲಿಲ್ಲ. ನಾನು ರೇಪ್ ಮಾಡಿದ್ರೆ ಅವರು ಯಾಕೆ ಯಾರಿಗೂ ಹೇಳಿಲ್ಲ ಅಂತ ಅವರು ಪ್ರಶ್ನೆ ಕೂಡ ಮಾಡಿದ್ದಾರೆ. ಚುನಾವಣೆ ವೇಳೆಯೇ ಇಂತಹ ಆರೋಪಗಳನ್ನು ಮಾಡಿದ್ದಾರೆ. ಚುನಾವಣೆ ಬಂದಾಗಲೇ ಇಂತಹ ಆರೋಪಗಳನ್ನು ಮಾಡಿದ್ರು ಅಂತ ಕಣ್ಣೀರಿಡುತ್ತಲೇ ನ್ಯಾಯಮೂರ್ತಿಗಳ ಪ್ರಶ್ನೆಗಳಿಗೆ ಪ್ರಜ್ವಲ್ ರೇವಣ್ಣ ಉತ್ತರ ಕೊಟ್ಟಿದ್ದಾರೆ. ಪ್ರಜ್ವಲ್ಗೆ ಏನಾದರೂ ಹೇಳಿಕೆ ನೀಡೋದಕ್ಕಿದೆಯಾ, ಈ ಬಗ್ಗೆ ಏನಾದರೂ ಹೇಳೋದಕ್ಕಿದೆಯಾ ಅಂತ ಪ್ರಶ್ನೆ ಮಾಡಿದ್ರು ನ್ಯಾಯಮೂರ್ತಿಗಳು. ಆ ಸಂದರ್ಭದಲ್ಲಿ ಅವರು ಕೆಲವು ಮಾತುಗಳನ್ನು ಹೇಳಿದ್ದಾರೆ. ನಾನು ಸಂಸದನಾಗಿದ್ದಂತಹ ಸಂದರ್ಭದಲ್ಲಿ ಯಾರೂ ಇಂತಹ ಆರೋಪ ಮಾಡಲಿಲ್ಲ. ನಾನು ರೇಪ್ ಮಾಡಿದ್ದಿದ್ರೆ ಅವರು ಯಾಕೆ ಯಾರಿಗೂ ಹೇಳಿಲ್ಲ ಅಂತ ನ್ಯಾಯಮೂರ್ತಿಗಳ ಮುಂದೆ ಕಣ್ಣೀರಿಡ್ತಾ ಮಾತನಾಡಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿನಿಧಿ ಸಂತೋಷ್ ಪಟೇಲ್ ಮತ್ತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂತೋಷ್ ಪಟೇಲ್, ಇದೀಗ ನ್ಯಾಯಮೂರ್ತಿಗಳು ಒಂದು ಪ್ರಶ್ನೆ ಕೂಡ ಮಾಡಿದ್ದಾರೆ, ಏನಾದರೂ ಹೇಳೋದಕ್ಕಿದೆಯಾ ಅಂತ. ಇದೇ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಕೆಲವು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸಮರ್ಥನೆಗಳನ್ನು ಕೊಡ್ತಾ ಇದ್ದಾರೆ. ಏನೆಲ್ಲ ಹೇಳಿದ್ರು ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ? ಸಂತೋಷ್, ಈಗಾಗಲೇ ಸ್ಪಷ್ಟಪಡಿಸ್ತಾ ಇದೆ. ಏನು ಪ್ರತಿವಾದ ನಡೆಯುವಂತ ಸಂದರ್ಭದಲ್ಲೂ ಕೂಡ ಅವರು ಒಂದು ಮಾಹಿತಿಯನ್ನ ಕೇಳ್ತಾರೆ. ಅಂದ್ರೆ ದೋಷಿಗೆ ಪ್ರಶ್ನೆಯನ್ನ ಮಾಡುವಂಥದ್ದು, ನೀವೇನಾದ್ರೂ ನ್ಯಾಯಾಲಯಕ್ಕೆ ಹೇಳಿಕೆ ಇದೆಯಾ ಅಂತ. ಈ ಸಂದರ್ಭದಲ್ಲಿ ಆತ ಕೂಡ ಹೇಳ್ಕೊಂಡಿರುವಂತದ್ದು ಉದ್ದೇಶ ಪೂರ್ವಕವಾಗಿ ಇದೊಂದು ರಾಜಕೀಯ ದುರುದ್ದೇಶದಿಂದ ಮಾಡಿರುವಂತ ಕೃತ್ಯ. ನಾನು ಸಂಸದನಾಗಿದ್ದಾಗ, ಅಧಿಕಾರದಲ್ಲಿ ಇದ್ದಾಗ, ಇಲ್ಲ ಚುನಾವಣೆಗೆ ಮುನ್ನ ಯಾರೊಬ್ರು ಕೂಡ ಬಂದು ನೀನು ಅತ್ಯಾಚಾರವನ್ನ ಮಾಡಿದ್ಯಾ ಅಂತೇಳಿ ಯಾರು ದೂರನ್ನು ಕೊಡ್ಲಿಲ್ಲ, ಒಂದು ಸಣ್ಣ ಆರೋಪವನ್ನು ಕೂಡ ಮಾಡ್ಲಿಲ್ಲ. ಆದ್ರೆ ಚುನಾವಣಾ ಸಂದರ್ಭದಲ್ಲಿ ನನ್ನನ್ನ ರಾಜಕೀಯವಾಗಿ ಸೋಲಿಸುವ ಎಲ್ಲ ರಾಜಕೀಯ ದುರುದ್ದೇಶದಿಂದ ನನ್ನನ್ನ ತುಳಿಲಿಕ್ಕೆ ಈ ರೀತಿಯಾಗಿ ಚುನಾವಣಾ ಸಂದರ್ಭದಲ್ಲಿ ಒಂದು ಹೇಳಿಕೆಯನ್ನು ನೋಡಿದ್ರೆ ಇದರ ಉದ್ದೇಶ ಏನು ಎಂಬುದು ನಮ್ಗೆ ಇಲ್ಲಿ ಗೊತ್ತಾಗುತ್ತೆ ಅಂತ ಹೇಳಿ ಕಣ್ಣೀರಿಡುತ್ತಲೇ ಪ್ರಜ್ವಲ್ ಮಾತನಾಡಿದಂಥದ್ದು. ಅದರ ಜೊತೆಗೆ ಏನು ಕಳೆದ 5-6 ತಿಂಗಳಿಂದ ನನ್ನ ಪೇರೆಂಟ್ಸ್ ಗಳನ್ನ, ಪೋಷಕರನ್ನು ಕೂಡ ನಾನು ನೋಡಿಲ್ಲ ಅಂತ ಹೇಳಿ ಆತ ಕೇಳ್ಕೊಂಡಿರುವಂತದ್ದು. ಅಷ್ಟೇ ಅಲ್ಲದೆ ನಾನೋರ್ವ ಒಳ್ಳೆಯ ಮೆರಿಟ್ ಸ್ಟೂಡೆಂಟ್ ಅಂತಾನು ಕೂಡ ಹೇಳಿಕೆಯನ್ನು ನೀಡಿರುವಂತದ್ದು. ಸೊ ಇದರ ಜೊತೆಗೆ ಇವೆಲ್ಲವನ್ನು ಆಧಾರವಿಟ್ಕೊಂಡು ನ್ಯಾಯಾಲಯ ಏನು ಶಿಕ್ಷೆಯನ್ನ ಕೊಡುತ್ತೋ, ಏನು ಆದೇಶವನ್ನ ಕೊಡುತ್ತೋ ಆ ಆದೇಶವನ್ನ ನಾನು ಗೌರವಿಸ್ತೀವಿ ಅಂತಾನು ಕೂಡ ಹೇಳಿರುವಂತದ್ದು. ಸೊ ಅಂದ್ರೆ ಈಗಾಗಲೇ ಪ್ರಾಸಿಕ್ಯೂಷನ್ ಪರ ವಕೀಲರು, ಆರೋಪಿ ಪರ, ಅಪರಾಧಿಯ ಪರ ವಕೀಲರು, ಅದರ ಜೊತೆಗೆ ದೋಷಿ ಅಂತ ಈಗಾಗಲೇ ಘೋಷಣೆ ಆಗಿರುವಂತ ಪ್ರಜ್ವಲ್ ಹೇಳಿಕೆಗಳನ್ನು ಕೂಡ ವಾದ ಪ್ರತಿವಾದ ಮತ್ತು ಹೇಳಿಕೆ ಪಡ್ಕೊಂಡಿರುವಂತ ನ್ಯಾಯಾಲಯ ಪ್ರಕರಣ ಸಂಬಂಧ ತೀರ್ಪನ್ನ ಮಧ್ಯಾಹ್ನ 2:45ಕ್ಕೆ ನಿಗದಿ ಮಾಡಿರುವಂತದ್ದು. ಸಂತೋಷ್, ಧನ್ಯವಾದಗಳು ಸಂತೋಷ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗೆ. ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚುನಾವಣೆ ಸಂದರ್ಭದಲ್ಲೇ ಇಂತಹ ಆರೋಪಗಳನ್ನ ಮಾಡಿದ್ದಾರೆ. ಕಣ್ಣೀರಿಡ್ತಾನೆ ಪ್ರಜ್ವಲ್ ರೇವಣ್ಣ ನ್ಯಾಯಮೂರ್ತಿಗಳ ಮುಂದೆ ಉತ್ತರ ಕೊಟ್ಟಿದ್ದಾರೆ. ಪ್ರಜ್ವಲ್ಗೆ ಏನಾದರೂ ಹೇಳೋದಕ್ಕಿದೆಯಾ ಇದಕ್ಕೆ ಅಂತ ಕೇಳಿದಾಗ ಬಂದ ಉತ್ತರಗಳಿವೆ. ರೇಪ್ ಮಾಡಿದೀವಿ ಅಂತ ಹೇಳೋದಕ್ಕೆ ಯಾರೂ ಮುಂದೆ ಬರಲಿಲ್ಲ. ಅತ್ಯಾಚಾರ ಮಾಡಿದ್ದೀನಿ ಅಂತ ಯಾರೊಬ್ಬರು ಹೇಳಿಲ್ಲ. ಯಾವ ಮಹಿಳೆಯೂ ಕೂಡ ರೇಪ್ ಮಾಡಿದ್ದೀನಿ ಅಂತ ಹೇಳೋದಕ್ಕೆ ಮುಂದೆ ಬರಲಿಲ್ಲ. ಆದರೆ ಪೊಲೀಸರು ಇಂತಹ ಕೆಲಸ ಮಾಡಿದ್ದಾರೆ. ಕೋರ್ಟ್ ಆದೇಶಕ್ಕೆ ನಾನು ತಲೆಬಾಗ್ತೀನಿ ಅಂತ ಪ್ರಜ್ವಲ್ ರೇವಣ್ಣ ಹೇಳಿದ್ದಾರೆ. ಅಳುತ್ತಾ ಕನ್ನಡದಲ್ಲೇ ಪ್ರಜ್ವಲ್ ರೇವಣ್ಣ ಮಾತನಾಡಿದಾರಂತೆ. 6 ತಿಂಗಳಿಂದ ನಾನು ತಂದೆ ತಾಯಿಯನ್ನು ನೋಡಿಲ್ಲ. 6 ತಿಂಗಳಾಯಿತು, ತಂದೆ ತಾಯಿಯನ್ನು ನೋಡಿಲ್ಲ. ನೀವು ಏನಾದರೂ ಓದಿದ್ದೀರಾ ಅಂತ ನ್ಯಾಯಮೂರ್ತಿಗಳು ಪ್ರಶ್ನೆ ಮಾಡಿದ್ರು. ಎಜುಕೇಷನ್ ಏನಪ್ಪ ಅಂತ. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಓದಿರೋದಾಗಿ ಉತ್ತರ ಕೂಡ ಕೊಟ್ಟಿದ್ದಾರೆ. ನನ್ನ ರೆಕಾರ್ಡ್ಗಳನ್ನು ಪರಿಶೀಲನೆ ಮಾಡಿ ನಾನೊಬ್ಬ ಮೆರಿಟ್ ವಿದ್ಯಾರ್ಥಿ, ಕನಿಷ್ಠ ಶಿಕ್ಷೆ ನೀಡುವಂತೆ ಕೋರ್ಟ್ ಮುಂದೆ ಪ್ರಜ್ವಲ್ ರೇವಣ್ಣ ಗೋಗರ್ದಿದ್ದಾರೆ. ರೇಪ್ ಮಾಡಿದ್ದೀವಿ ಅಂತ ಹೇಳೋದಕ್ಕೆ ಯಾರೊಬ್ಬರು ಕೂಡ ಮುಂದೆ ಬರಲಿಲ್ಲ. ಯಾವ ಮಹಿಳೆ ಕೂಡ ಅತ್ಯಾಚಾರ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಯಾರೊಬ್ಬರು ಮುಂದೆ ಬರಲಿಲ್ಲ. ಆದರೆ ಪೊಲೀಸರು ಇಂತಹ ಕೆಲಸ ಮಾಡಿದ್ದಾರೆ. ಕೋರ್ಟ್ ಆದೇಶಕ್ಕೆ ನಾನು ತಲೆಬಾಗ್ತೀನಿ, ಕೋರ್ಟ್ ಏನು ಆದೇಶ ಕೊಟ್ಟಿದೆ ಅದಕ್ಕೆ ನಾನು ತಲೆಬಾಗ್ತೀನಿ ಅಂತ ಕನ್ನಡದಲ್ಲೇ ಪ್ರಜ್ವಲ್ ರೇವಣ್ಣ ನ್ಯಾಯಮೂರ್ತಿಗಳ ಮುಂದೆ ಕಣ್ಣೀರಿಟ್ಟಿದ್ದಾರೆ. 6 ತಿಂಗಳಾಯಿತು ನಾನು ತಂದೆ ತಾಯಿಯನ್ನ ಭೇಟಿ ಮಾಡಿಲ್ಲ. ಪ್ರಜ್ವಲ್ ರೇವಣ್ಣ ಹೇಳಿದಂತಹ ಮಾತಿದು. ಇನ್ನು ಇದೇ ಸಂದರ್ಭದಲ್ಲಿ ನ್ಯಾಯಮೂರ್ತಿಗಳು ಆಯಿತು, ಎಜುಕೇಷನ್ ಏನಾದರೂ ತಗೊಂಡಿದ್ದೀರಾ, ಎಜುಕೇಷನ್ ಏನಾದರೂ ಪಡ್ಕೊಂಡಿದ್ದೀರಾ, ಏನು ಓದಿದ್ದೀರಾ ಅಂತ ಕೇಳಿದ್ದಕ್ಕೆ ನಾನು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ವರೆಗೆ ಓದಿದ್ದೀನಿ, ಇದರ ಜೊತೆಗೆ ನಾನೊಬ್ಬ ಮೆರಿಟ್ ವಿದ್ಯಾರ್ಥಿ ಅನ್ನುವಂತಹ ವಿಚಾರವನ್ನು ಕೂಡ ಪ್ರಜ್ವಲ್ ರೇವಣ್ಣ ಹೇಳಿದ್ದಾರೆ.
ಇನ್ನು ರೇಪ್ ಮಾಡಿದ್ದೀನಿ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವೊಬ್ಬ ಮಹಿಳೆಯರು ಕೂಡ ಹೇಳಿಲ್ಲ ಅಂತ ಪ್ರಜ್ವಲ್ ರೇವಣ್ಣ ಹೇಳಿದ್ದಾನೆ. ಆದರೆ ಪೊಲೀಸರು ಇಂತಹ ಕೆಲಸ ಮಾಡಿದ್ದಾರೆ ಅಂತ ಪೊಲೀಸರು ಹೇಳಿದ್ದು. ಕೋರ್ಟ್ ಆದೇಶಕ್ಕೆ ನಾನು ತಲೆಬಾಗ್ತೀನಿ ಅಂತ ಪ್ರಜ್ವಲ್ ರೇವಣ್ಣ ಹೇಳಿದ್ದಾನೆ. ಅಳುತ್ತಲೇ ಕನ್ನಡದಲ್ಲಿ ಪ್ರಜ್ವಲ್ ರೇವಣ್ಣ ನ್ಯಾಯಮೂರ್ತಿಗಳ ಮುಂದೆ ಮಾತನಾಡಿದ್ದಾರೆ. 6 ತಿಂಗಳಾಯಿತು, 6 ತಿಂಗಳಿಂದ ನಾನು ತಾಯಿಯನ್ನು ನೋಡಿಲ್ಲ, ಹೆತ್ತವರನ್ನ ನೋಡಿಲ್ಲ ಅಂತ ಕಣ್ಣೀರಿಟ್ಟಿದ್ದಾನೆ.